ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕರ್ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಇದು ಬೇಬಿ ಬೆಟ್ಟ ದನಗಳ ಜಾತ್ರೆ. ಸೊ ಈಗ ಇದರಲ್ಲಿ ಫುಲ್ಲು ವೀಡಿಯೋದಲ್ಲಿ ಕಂಪ್ಲೀಟ್ ಓರಿಗಳದೇ ಇರುತ್ತೆ. ಸೊ ವೀಡಿಯೋ ಕೊನೆವರೆಗೂ ನೋಡಿ. ತುಂಬ ವೀಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗೈತೆ, ಅವು ಕೂಡ ನೋಡಿ. ಇದು ಕೂಡ ಓರಿಗಳೇ ಇರುತ್ತೆ ಈ ವಿಡಿಯೋದಲ್ಲಿ. ಅಣ್ಣ, ನಿಮ್ಮ ಹೆಸರು? ರೇವಣ್ಣ. ಯಾವೂರಣ್ಣ? ಯಾವ್ರು? ಗುಮ್ಮನಹಳ್ಳಿ. ಅಣ್ಣ, ನಿಮ್ಮ ಓರಿ ಎಷ್ಟಲ್ಲದ? 6 ಬೆಲೆ ಅಣ್ಣ? 1,60,000. ನೀವು ಎಲ್ಲಿ ತಂದದ್ದು? ಹೊಳೆ ನರಸೀಪುರದ ಹತ್ರ. ಅಣ್ಣ, ಇದು ಓರಿ ಮೇಲೆ ಹಸುಗಳ ಮೇಲೆ ಬಿಡ್ತಿದ್ದೀರಲ್ಲ, ಎಷ್ಟು ಈಗ ಪ್ರೈಸ್ ಅದಕ್ಕೆ? ಹಸು ಮೇಲೆ ಬಿಡೋಕ್ಕೆ ಚಾರ್ಜು? 300 ರೂಪಾಯಿ. ಕರ ಎಲ್ಲ ಚೆನ್ನಾಗಿ ಬಿಟ್ಟವ? ಪಾಸ್ ಆಗವೆಲ್ಲ? ಅಲ್ಲೂ 1.5 ವರ್ಷ ಇತ್ತು. ಅವರು ಚಂದ್ರಳ್ಳಿ ಮಲ್ಲೇಶಳ ಅಂತ, ಅವ್ರ ಹತ್ರನೂ ಚೆನ್ನಾಗಿ ಕರುಗಳೆಲ್ಲ ಹುಟ್ಟವಲ್ವೇ? ಎಲ್ಲ ಪಾಸ್ ಆಗೋದು. ಇದಕ್ಕೆ ಅಣ್ಣ ಮೇವೆಲ್ಲ ಏನೇನು ಕೊಡ್ತೀರಾ? ನಾವು ಜೋಳ ಕಡ್ಡಿ ಇವೆಲ್ಲ ಕೊಡ್ತೀವಿ. ಈಗ ಒಣದಲ್ವಾ, ಒಣಲ್ಲು. ಆಮೇಲೆ ಇದು ತಿಂಡಿ ಎಸ್ಕೇಮು, ರಾವಸ ಒಳ್ಳೆದು. ಹಾಲು ಮೊಟ್ಟೆ ಏನಾದ್ರು ಈಗ ಕೊಡ್ತಾ ಇಲ್ಲ, ಮೊದಲು ಕೊಡ್ತಿದ್ದೋ, ಈಗ ಕೊಡ್ತಲ್ವ? ಈಗ 6 ಅಂತ ಏನು ಕೊಡಲ್ಲ, ಈಗ ಮಾಮೂಲು ತಿಂಡಿ ಕೊಡ್ತೀರಿ. ಹಸು ಮೇಲೆಲ್ಲ ಚೆನ್ನಾಗೈತೆ ಅಣ್ಣ ಇದು? ಹಸಿಗೆಲ್ಲ ಚೆನ್ನಾಗಿ. ಇದೇನಿಲ್ಲ ಅಣ್ಣ, ಸೇಲ್ಗ ಅಥವಾ ಕಾಂಪಿಟೇಷನ್ಗ? ಅಲ್ಲ, ಸೇಲ್ ಬಂದರೆ ಬಿಡ್ತೀನಿ ಅಣ್ಣ. ಇಲ್ಲ ಕಾಂಪಿಟೇಷನ್ ಮಾಡ್ತೀರಿ? ಮಾಮೂಲು ಹೋಯ್ತದ. ಈಗ ಇಲ್ಲ ಸೇಲಿಗೆ ಬಂದರೂ ಬಿಡ್ತೀರಿ? ಸೇಲಿಗೆ ಬಂದರೂ ಬಿಡ್ತೀನಿ. ನಿಮ್ಮ ಹತ್ರ ಅಣ್ಣ ಈ ಓರಿ ಬಿಟ್ಟು ಇನ್ನೆಷ್ಟು ಓರಿ ಇವೆ? ಇನ್ನು ಸಿಂಧಿ ಓರಿ ಮನೇಲವೆ 2 ಮನೇಲವೆ. ಸಿಂಧಿ ಓರಿಗಳು ಅವು ಇಟ್ಟಿದ್ದೀರಿ? ಒಣ ಸಿಂಧಿ ಓರಿ ಅಂದರೆ HF ಓರಿ? HF ಮತ್ತು ಎಮ್ಮೆ ಕೋಣ. ಅಂದರೆ ಎಲ್ಲ ಓರಿಗಳು ಕೂಡ ನಿಮ್ಮ ಹತ್ರ ಅವೆ? ಎಲ್ಲ ಅವೆ. ಸರಿನಾ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇವು ಕೂಡ ಇಲ್ಲೂ ಒಂದು 3-4 ಓರಿ ಇದ್ದಾವೆ. ಅಣ್ಣ, ನಿಮ್ಮವು ಎಷ್ಟು ಓರಿ ಅಣ್ಣ ಇಲ್ಲಿ? ಒಂದೇ ಓರಿ. ಪಕ್ಕದ್ದು ನಿಮ್ಮ ಸ್ನೇಹಿತರದ? ಅಣ್ಣ, ನಿಮ್ಮ ಹೆಸರು? ಪುಟ್ಟರಾಜು ಅಂತ. ಯಾವ ಊರಣ್ಣ? ಹೊಸಕೋಟೆ. ಬೆಂಗಳೂರು ಹೊಸಕೋಟೆನಾ? ಇಲ್ಲಿ ಚುಂಚನಕಟ್ಟೆ ಹೊಸಕೋಟೆ ಅಲ್ಲೇ. ಅಣ್ಣ, ನಿಮ್ಮ ಓರಿ ಎಷ್ಟಲ್ಲದ? 2. ಏನು ಬೆಲೆ ಆಯ್ತು ಅಣ್ಣ ಇದು? 1.55. ಯಾವಾಗ ತಂದ್ರಿ? 4 ತಿಂಗಳಿಂದ. ಈಗ 2 ಅಂದರೆ ತುಂಬ ಒಳ್ಳೆ ಸೈಜ್ ಅದು 2. ಯಾವ ಓರಿ ಹುಟ್ಟದಂತ ಏನೋ ಗೊತ್ತಾನ ಇದು? ಗಜಾ ಓರಿ. ಅರ್ಚಕ್ರಳ್ಳಿ ಗಜಾ ಓರಿಗೆ ಅದ್ರ ಮಗ ಇದು. ತುಂಬ ಚೆನ್ನಾಗದ. ಹೆಂಗಾರೆ ಇದು ಹಸು ಬಿಡೋಕ್ಕೆ ಎಷ್ಟು ಚಾರ್ಜ್ ಮಾಡಿದಿರಿ? 500 ರೂಪಾಯಿ. ಅಂದರೆ ಹಸುಗಳೆಲ್ಲ ಬರ್ತಾವ? ಎಷ್ಟು ಹಸು ಮೇಲೆ ಬಿಟ್ಟಿದ್ದೀರಿ ಅಣ್ಣ ಇವಾಗ ಇದನ್ನ? ಅಂದರೆ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀರಾ? ಅಂದರೆ ಇನ್ನೂ ಯಾವುದೋ ಕರ ಹುಟ್ಟಿಲ್ಲ? ಅಂದರೆ ಗಬ್ಬಾಗವೆ, ಇನ್ನೂ ಹುಟ್ಟಿಲ್ಲ. 4 ಹಸಿಗೆ ಅಂದರೆ ಎಲ್ಲ 4-5 ಹಸಿಗೆ ಬಿಟ್ಟರು ನಿಲ್ತದೆ. 4 ಹಸಿಗೆ ಬಿಟ್ಟಿದ್ದು ತಂದು ದಿವಸ ಕಾಯ್ಕೊಂಡು ಕೂತಿದ್ದು ಕಟ್ಟಾಕೊಂಡು ನಾವು ಅಲ್ಲಿಂದ ತುಮಕೂರು 4 ಬರ್ಬೇಕಾದ್ರೆ ತುಮಕೂರಿಂದ ತಗೊಂಡಿದ್ದು ನಾನು. ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿತ್ತು, ಅಲ್ಲಿ ನೀವು ತಂದಿಲ್ಲ? ಅಲ್ಲೇ ಹುಟ್ಟಿದ್ದು. ಅಂದರೆ ಓರಿ ಬಿಡಿಸ್ಕೋಗಿದ್ರು? ತುಮಕೂರ್ದಾಗ ಹುಟ್ಟಿದ್ದು. ಅರ್ಚಿಗಳ್ಳಿಯಿಂದ ಹಸ ತಗೊಂಡಿದ್ರಂಥವ್ರು. ಹೊಸ ತಗೋಗಿದ್ರು, ಅಲ್ಲಿ ಹುಟ್ಟಿತ್ತು? ಅಲ್ಲಿ ಹುಟ್ಟಿತ್ತು. ಹುಟ್ಟಿತ್ತು. ಅಲ್ಲಿಂದ ತಗೊಂಡು ತರಬೇಕಾದ್ರೆ ಕಾಯ್ಕೊಂಡು ಕೂತಿದ್ದು 4 ಹಸ. 4 ಹಸನು ಒಂದೇ ಸಲ ಗಬ್ಬಾಗವೆ? 4 ಗಬ್ಬಾಗವು. ಇಂದಿರ ಈಗ ವ್ಯಾಪಾರ ಏನು ಹೇಳ್ತಿದ್ದೀರಣ್ಣ? 2.10. ಈಗ ಇಲ್ಲಿ ಸೇಲ್ ಮಾಡೋಕೆ ಅಥವಾ ಕಾಂಪಿಟೇಷನ್? ಪ್ರೈಸ್ಗೆ ಅಷ್ಟೇ. ಹಾಕಿ ಬಂದು ಗಿರಾಕಿ ಬಂದರೆ ಸೇಲ್ ಮಾಡ್ತೀವಿ. ಸೇಲ್ ಬಂದರೆ ಸೇಲ್ ಕೊಡ್ತೀರಿ? ನಮಗೆ ಪ್ರೈಸ್ಗೆ ಸೆಲೆಕ್ಷನ್ಗೆ ಬರ್ತೀವಿ. ಬೇರೆ ಎಲ್ಲರೂ ಕಾಂಪಿಟೇಷನ್ ಬಿಟ್ಟಿದ್ರೆ? ಇಲ್ಲ, ಇದೇ ಫಸ್ಟ್. ಇದೇ ಜಾತ್ರೆಗೆ. ಮೇವೆಲ್ಲ ಏನೇನು ಕೊಡ್ತೀರಣ್ಣ? ನೀವು ಹುಳ್ಳಿ ನುಚ್ಚು, ರವೆ ಬೂಸ, ಬೆಣ್ಣೆ, ಮೊಟ್ಟೆ ಹಾಲು. ಮೇವಲ್ಲಿ ಒಣಮೇವು ಅಷ್ಟೇ? ಮೇವಲ್ಲಿ ಒಣಮೇವು ಬಿಟ್ಟು ನೀವು ಹಸಿಮೇವು ಕೊಡೋದು? ಹಸಿಮೇವು ಕೊಡಲ್ಲ. ನೋಡಿ ಸ್ನೇಹಿತರೆ, ಇದು ಅರ್ಚಕರಳ್ಳಿ ಊರಿಗೆ ಗಜ ಇದೆಯಲ್ಲ, ಅದ್ರ ಮಗ. ನೋಡುವ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಜಾತಿಲಿ ಹುಟ್ಟಿದೆ. ಒಳ್ಳೆ ಕರುಗಳು ಹುಡ್ತಾ ಇದ್ದಾವೆ. ಈಗ ಗಬ್ಬಾಗಿದ್ದಾವೆ, ಇನ್ನೂ ಕರು ಹುಟ್ಟಿಲ್ಲ. ಸೊ ಹುಡ್ತಾವೆ ಒಳ್ಳೆ ಕರುಗಳು, ಯಾಕೆಂದರೆ ಇದು ಒಳ್ಳೆ ಬ್ಲಡ್ ಲೈನ್ ಊರಿ. ಹಾಗಾಗಿ ಒಳ್ಳೆ ಕರು ಹುಡ್ತಾವಂತ ಗ್ಯಾರಂಟಿ. ಸರಿ ಅಣ್ಣ, ಥ್ಯಾಂಕ್ ಯು. ಅಣ್ಣ, ನಿಮ್ಮ ಹೆಸರು? ಭಾಸ್ಕರ್. ಯಾವ ಊರು? ಈ ಓರಿ ಎಷ್ಟಲ್ಲದಣ್ಣ? 4. ಸ್ವಲ್ಪ ಜೋರಾಗಿ ಮಾತಾಡಿ. ಬೆಲೆ? 75,000. ಅಂದರೆ ಓರಿ ಮೇಲೆ ಬಿಡ್ತಿದ್ದೀರಾ?
ಎಷ್ಟು ಓರಿ ಮೇಲೆ ಬಿಟ್ಟಿರ್ಬೋದು ಹಸ್ಗಳ ಮೇಲೆ? 30 ಹಸು. ಅಂದರೆ ನೀವು ತಂದದ್ದು ಚುಂಚನಕಟ್ಟೆಯಲ್ಲಿ. ಈಗ ಇಲ್ಲಿ ಕಾಂಪಿಟೇಷನ್ಗೆ ಬಂದಿದ್ದೀರಾ ಅಥವಾ ಸೇಲಿಗೆ ಬಂದಿದ್ದೀರಾ? ಕಾಂಪಿಟೇಷನ್ಗೆ. ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರೆ? ಹೋದ ವರ್ಷ ಆಗಿತ್ತು ಪ್ರೈಸು. ಇದಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ? ಇದು ಬಿಟ್ಟು ಇನ್ನೆಷ್ಟು ಕರು ಎತ್ತುಗಳಿದ್ದಾವೆ? ನಾಟಿ ಹಸ ಅಂದರೆ ಕರು ಹಾಕೋದ? ಸರಿನಾ, ಥ್ಯಾಂಕ್ ಯು.